ಜೆಡಿಎಸ್ ಅಂದ್ರೆ ದೇವೇಗೌಡರ ಕುಟುಂಬ. ಆದ್ರೀಗ ದೊಡ್ಡ ಗೌಡರ ಕುಟುಂಬದ ಕುಡಿ ಪ್ರಜ್ವಲ್ ರೇವಣ್ಣ ಅಶ್ಲೀಲದ ಸುಳಿಯೊಳಗೆ ಸಿಲುಕಿರೋದು ದಳಪತಿಗಳಿಗೆ ಇರಿಸು ಮುರಿಸನ್ನ ತಂದಿಟ್ಟಿದೆ. ಜೆಡಿಎಸ್ ಪಾಳ್ಯಕ್ಕೆ ಭಾರೀ ಡ್ಯಾಮೇಜ್ ಮಾಡಿದೆ. ಅದಕ್ಕೆ ಏನೋ ಪ್ರಜ್ವಲ್ ಅಂದ್ರೆ ಸಾಕು ದಳ ನಾಯಕರೇ ಉರಿದು ಬೀಳ್ತಿದ್ದಾರೆ. ಇದ್ದಾಗ ನಿಂಟ ಹೋದ್ಮೇಲೆ ಯಾರೋ ಗೊತ್ತಿಲ್ಲ ಅನ್ನುವಂತೆ ಜೆಡಿಎಸ್ ನಾಯಕರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ತಮಗೂ ಪ್ರಜ್ವಲ್ಗೂ ಸಂಬಂಧನೇ ಇಲ್ಲ ಅನ್ನುವಂಥ ಮಾತುಗಳು ಜೆಡಿಎಸ್ ನಾಯಕರ ಬಾಯಲ್ಲೇ ಬರ್ತಾ ಇವೆ. ಸಂಬಂಧ ಇಲ್ಲ. ಮರ್ಯಾದೆಯೂ ಹೋಯ್ತು, ನಂಟು ಹೋಯ್ತು. ಸದ್ಯ ಈ ಮಾತು ಜೆಡಿಎಸ್ ಮತ್ತು ಪ್ರಜ್ವಲ್ ನಡುವಿನ ಸಂಬಂಧಕ್ಕೆ ಹೇಳಿ ಮಾಡಿಸಿದಂತಿದೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲದ ಮಸಿಯೊಳಗೆ ಬಿದ್ದಾಗಿದೆ. ಈ ಕಪ್ಪು ತಮಗೆ ತಾಕದಂತೆ ಜೆಡಿಎಸ್ ನಾಯಕರು ಅಂತರ ಕಾಯ್ದುಕೊಳ್ತಿದ್ದಾರೆ. ಪ್ರಜ್ವಲ್ ಬಗ್ಗೆ ಎಲ್ಲೂ ತುಟಿ ಬಿಚ್ಚದೆ ನಂಟನ್ನೇ ಕಡಿದುಕೊಂಡಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಿಂದ ಜೆಡಿಎಸ್ ನಾಯಕರ ಅಂತರ. ಪ್ರಜ್ವಲ್ ರೇವಣ್ಣಗೂ ನಮಗೂ ಸಂಬಂಧವಿಲ್ಲ ಎಂದ ದಳ. ಪ್ರಜ್ವಲ್ ರೇವಣ್ಣ ಅಂದ್ರೆ ದೇವೇಗೌಡರ ಕುಟುಂಬದ ರಾಜಕೀಯದ ಕೊಂಡಿ ಅಂತ ದಳ ನಾಯಕರೇ ಹೇಳಿರೋ ಉದಾಹರಣೆಗಳಿವೆ. ದೇವೇಗೌಡರು ಎಚ್ಡಿಕೆ ಬಳಿಕ ಪ್ರಜ್ವಲ್ ರೇವಣ್ಣ ದಳದ ಅಧಿಪತಿಯಾಗ್ತಾರೆ ಅಂತಾನೆ ಊಹಿಸಲಾಗಿತ್ತು. ಆದ್ರೆ ಮಗ ಮಾಡಿದ ಮಹಾನ್ ಕಾರ್ಯವೀಗ ಜೈಲು, ಕೋರ್ಟು ಎಂಬ ಕಟಕಟೆಗೆ ಇಡೀ ಕುಟುಂಬವನ್ನ ತಂದಿಟ್ಟಿದೆ. ಅಷ್ಟೇ ಅಲ್ಲ, ಜೆಡಿಎಸ್ ಪಾರ್ಟಿಯ ನಾಯಕರು ಎತ್ತ ಹೋದ್ರೂ ಪೆನ್ಡ್ರೈವ್ ಪ್ರಕರಣ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದಕ್ಕೋ ಏನೋ ದಳಪತಿಗಳು ಪ್ರಜ್ವಲ್ ರೇವಣ್ಣ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವ ಗೋಜಿಗೆ ಬಿದ್ದಿದ್ದಾರೆ. ನಿನ್ನೆಯಷ್ಟೇ ಮೈಸೂರಿನಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯಿತು. ಈ ಸಭೆ ಬಳಿಕ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಕೇಳಿದ್ರೆ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇತ್ತ ಪ್ರಜ್ವಲ್ ರೇವಣ್ಣ ಬಗ್ಗೆ ಕೇಳಿದ್ರೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಗರಂ ಆಗಿದ್ದಾರೆ. ಪ್ರಜ್ವಲ್ ವಿಚಾರ ನಮಗೆ ಸಂಬಂಧಪಟ್ಟದ್ದಲ್ಲ. ಪಕ್ಷದಿಂದ ಸಸ್ಪೆಂಡ್ ಆಗಿದ್ದಾರೆ. SIT ತನಿಖೆ ನಡೀತಾ ಇದೆ. ಆದ್ದರಿಂದ ಆ ವಿಚಾರವೇ ನಮಗೆ ಸಂಬಂಧಪಟ್ಟದ್ದಲ್ಲ. ಅದು ನಾನು ಹೇಳ್ತಿರ್ತಕ್ಕಂಥದ್ದು ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಆ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯನೂ ಇಲ್ಲ. ಈಗಾಗಲೇ SIT ವಯಸ್ಸಾಗಿದೆ, ಈಗ ಬರ್ತಾ ಇದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಬಂದ್ಮೇಲೆ ಅದು ನಮ್ಮ ಪಕ್ಷದಿಂದಾಗಲೇ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅದೇನಿದ್ರು SIT ಅವರು ನೇರವಾಗಿ ವಿಚಾರ ಮಾಡ್ತಾರೆ. ಪೆನ್ಡ್ರೈವ್ ಪ್ರಕರಣದಿಂದ ದೋಸ್ತಿ ನಾಯಕರು ದೂರ. ಪ್ರಜ್ವಲ್ಗೆ ಬೇರೆ ಕಾನೂನಿದೆಯಾ ಅಂತ ಸಿಟಿ ರವಿ ಪ್ರಶ್ನೆ. ಕೇವಲ ಜೆಡಿಎಸ್ ನಾಯಕರಷ್ಟೇ ಅಲ್ಲ, ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿನೇ ಆಸ್ತಿಯು ಅಂತಿದ್ದ ಕಮಲ ಕಲಿಗಳು ಕೂಡ ಪ್ರಜ್ವಲ್ ವಿರುದ್ಧ ಸೆಟೆದು ನಿಂತಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ಪ್ರಜ್ವಲ್ ರೇವಣ್ಣ ಅವರಿಗೆ ಬೇರೆ ಕಾನೂನಿದೆಯಾ? ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಕ್ರಮ ಆಗ್ಲಿ ಅಂತ ಮಾಜಿ ಸಚಿವ ಸಿಟಿ ರವಿ ಕೊಂಚ ಗರಂ ಆಗಿಯೇ ಮಾತನಾಡಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ. ಪ್ರಜ್ವಲ್ ರೇವಣ್ಣ ಅವರಿಗೆ ಬೇರೆ ಕಾನೂನು ಇದೆಯಾ? ಎಲ್ರಿಗೂ ಒಂದೇ. ಕಾನೂನು ಪ್ರಕಾರ ನಿಷ್ಪಕ್ಷಪಾತವಾದ ತನಿಖೆ ಆಗಿ ಕ್ರಮ ಆಗಲಿ. ಯಾರನ್ನು ನಾವು ಓನ್ ಮಾಡ್ಕೊಳ್ಳಲ್ಲ. ತಪ್ಪು ಯಾರು ಮಾಡಿದ್ದು ಶಿಕ್ಷೆ ಆಗಲೇಬೇಕು. ಸರ್ಕಾರದ ಹತ್ರ ಇಂಟೆಲಿಜೆನ್ಸಿ ಇತ್ತು, ಸರ್ಕಾರದ ಹತ್ರ ಮಾಹಿತಿ ಇತ್ತು. ಹೋಗದಂಗೆ ತಡೆಯೋಕ್ಕೆ ಸಾಧ್ಯ ಇತ್ತು. ಇಲ್ಲಿರುವ ರಾಜ್ಯದ ಸರ್ಕಾರಕ್ಕೆ ಹೋಗದಂಗೆ ತಡೀಲಿಕ್ಕೆ ಸಾಧ್ಯ ಇತ್ತು. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಪರಿಸ್ಥಿತಿ ಗುಣಗೇಡಿ ಒಡನಾಟ ಯಾವಾಗ್ಲೂ ದುಃಖದಲ್ಲಿದ್ದಂತೆ. ಆಡೋಕೂ ಆಗಲ್ಲ, ಅನುಭವಿಸೋಕೂ ಆಗಲ್ಲ ಎಂಬಂತಾಗಿರೋದು ನಿಜ. ಮಂಡ್ಯದಿಂದ ನಂದೀಶ್ ಜೊತೆ ಶಿವಾನಂದ್, ನ್ಯೂಸ್ ಫಸ್ಟ್, ಯಾದಗಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.